ಇನ್ನು ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆಯಲ್ಲ, ರಾಜ್ಯ ಸರ್ಕಾರ ಘೋಷಿಸಿದಂತಹ ಮೊದಲ ಯೋಜನೆ ಗೃಹ ಜ್ಯೋತಿ ಯೋಜನೆ, ಈ ವಿಚಾರದ ಕುರಿತಾಗಿ ಕೆಜೆ ಜಾರ್ಜ್ ಮಾತಾಡಿದ್ದಾರಂತೆ. ಇದರಲ್ಲಿ ಏನ್ ತಪ್ಪಿದೆ, ಅದರ ಪರಿಷ್ಕರಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ರಾಜ್ಯದಲ್ಲಿ ಗೃಹ ಜ್ಯೋತಿ ಪರಿಷ್ಕರಣೆ ಹಿನ್ನೆಲೆ 6 ಇದ್ರೆ 200 ಯೂನಿಟ್ ಫ್ರೀ ಅನರ್ಹರಿಗೆ ಸಿಗೋದಿಲ್ಲ, ಅದರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ಕೆಜೆ ಜಾರ್ಜ್. ಜಾತಿ ಕೇಳುವುದರಲ್ಲಿ ಏನು ತಪ್ಪಿದೆ, ಎಲ್ಲರಿಗೂ ಸಿಗುತ್ತೆ. 1,64,00,000 ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ ಅಂತ ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾರ್ಜ್ ಸಾಹೇಬ್ರೇ, ನಿಮ್ಮ ಹೇಳಿಕೆಯಲ್ಲಿ ತಪ್ಪಿಲ್ಲ, ಆದ್ರೆ ಇದನ್ನ ಕೊಡುವ ಮೊದಲು ಯೋಚನೆ ಮಾಡಬೇಕಿತ್ತು. ಈಗಲ್ಲ, ಈ ಯೋಜನೆಯನ್ನ ಜಾರಿಗೊಳಿಸುವಾಗ ಯೋಚನೆ ಮಾಡಬೇಕಿತ್ತು. ಸದಾಶಿವ ನಗರದಲ್ಲಿ ಬದುಕುವವರ ಮನೆಗಳಿಗೂ ಕೂಡ ಫ್ರೀ ಕರೆಂಟ್ ಹೋಗ್ತಾ ಇದೆ. ಡಾಲರ್ಸ್ ಕಾಲೋನಿಯಲ್ಲಿ ಬದುಕುವವರ ಮನೆಗಳಿಗೂ ಕೂಡ ಫ್ರೀ ಕರೆಂಟ್ ಹೋಗ್ತಾ ಇದೆ. ನಾವು ಎಂತವ್ರಿಗೆ ಕೊಡಬೇಕು, ಎಂತವ್ರಿಗೆ ಕೊಡಬಾರ್ದು ಅನ್ನುವಂಥ ಕ್ಯಾಟಗರಿಯನ್ನೇ ಮಾಡ್ಕೊಳ್ದೆ ಕಾಕಾ ಪಾಟೀಲ್ಗೂ ಕೊಟ್ಬಿಟ್ರಿ, ಸಮೀರ್ ಅಹಮದ್ಗೂ ಕೊಟ್ಬಿಟ್ರಿ. ಈಗ ಏಕಾಏಕಿ ಇದು ಹೊರೆ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಪರಿಷ್ಕರಣೆ ಮಾಡೋದು, ಅದು ಯಾವ ಆಧಾರದಲ್ಲಿ ಪರಿಷ್ಕರಣೆ ಮಾಡ್ತೀವಿ? ಅವನ ಇನ್ಕಮ್ ಆಧಾರದಲ್ಲಿಯೋ, ಜಾತಿ ಆಧಾರದಲ್ಲಿಯೋ, ಅಥವಾ ಎಷ್ಟು ಯೂನಿಟ್ಗಳನ್ನು ಅವರು ಬಳಸ್ತಾ ಇದ್ದಾರೆ ಅನ್ನುವ ಆಧಾರದಲ್ಲಿಯೋ, ಯಾವ ಆಧಾರದಲ್ಲಿ ಪರಿಷ್ಕರಣೆಯನ್ನ ಮಾಡ್ತೀವಿ ಅನ್ನುವಂಥ ಕ್ಲಾರಿಟಿ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಕೊಡಬೇಕು. ಕೆಜೆ ಜಾರ್ಜ್ ಮಾತಾಡಿದ್ದಾರೆ, ಕೇಳಿ. ಕಂಪ್ಲೇಂಟ್ಸ್ ಬರ್ತಾ ಇದೆ, ಅನರ್ಹರಿದ್ದಾರೆ. ಈ ಹೊತ್ತಿಂದಲ್ಲ, ಅದು ಸರ್ಕಾರ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ ಮಾಡ್ತೀವಿ ಅಲ್ಲ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವಿಡೌಟ್ ಮಾಡ್ತೀವಿ. ನೋಡಿ, ಅದು ನೀವು ಫಾರ್ಮ್ ಕೊಡ್ತೀವಲ್ಲ, ಆಗ ನೀವು ನೋಡ್ಕೊಡಿ. ಅದ್ರಲ್ಲಿ ಏನು ತಪ್ಪಿದೆ? ಜಾತಿಗೆ ಅಂದ್ಬಿಟ್ಟು ಎಲ್ಲರಿಗೂ ಸಿಗ್ತದೆ. ನೋಡಿ, ಜಾತಿಗೆ ಅಂದ್ಬಿಟ್ಟು ಇಲ್ಲೇ ಇಲ್ಲ. ಜಾತಿ ನಾವು ಇನ್ಫಾರ್ಮೇಶನ್ ತಗೊಳ್ತೀವಿ ಅಷ್ಟೇ, ಅದಕ್ಕೇನಂತೆ. ನೋಡ್ರಿ, ನೀವು ನಿಜ ಕೇಳಿದ್ವಿ, ನೀವು ಮಾಜಿ ಬಂದವರು ಅನರ್ಹರಿಗೆ ಕೊಡ್ಬೇಕಾ ಬೇಡ ಅಂತ ಕೇಳ್ತೀರಾ. 1,64,00,000 ಫಲಾನುಭವಿಗಳಿದ್ದಾರೆ, ಕೊಡ್ತಾ ಇದೀವಿ ಅವ್ರಿಗೆ. ಅದಕ್ಕೆ ಈಗ ನಾವು ಪರಿಷ್ಕರಣೆ ಏನು ಮಾಡ್ತಾ ಇಲ್ಲ, ಯಾರು ಅರ್ಹರಿದ್ದಾರೆ ಎಲ್ಲ ಕೊಡ್ಲಿಕ್ಕೆ ಡೀಟೇಲ್ಸ್ ತಗೊಳ್ತಾ ಇದೀವಿ. ನಿಮ್ಗೆ ಗಾಬರಿ? ಈಗ ಹೇಳಿ ಬ್ಯಾಕ್ ಹೇಳಿ. ನೋಡಿ, ಏನು ಹೇಳಿದೀವಿ, 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಅವರೈತೆ ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ, ಅದರ ಕುಟುಂಬದವರಿಗೆ. ಇವತ್ತು ಯಾರಾದ್ರೂ ಅನರ್ಹರಿದ್ದಾರೆ ಮಾತ್ರ ಅದನ್ನ ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ನೋಡಿ, ನಿಮ್ಮನ್ನು ನೀವು ಈ ಥರದ ಪ್ರಶ್ನೆ ಕೇಳ್ಬಿಟ್ಟು ಬೇರೆ ಕೆಲಸ ಇಲ್ವ ನನಗೆ? 3 ವರ್ಷ ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ, ಅನರ್ಹರಿದ್ದಾರೆ ಅವ್ರನ್ನ ತೆಗೆಯುವಂಥ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅನರ್ಹರಿದ್ದಾರೆ ಅಂತ. ಈ ಹೊತ್ತಿಂದಲ್ಲ, ಅದು ಸರ್ಕಾರ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ ಮಾಡ್ತೀವಿ ಅಲ್ಲ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವಿಡೌಟ್ ಮಾಡ್ತೀವಿ. ನೋಡಿ, ಅದು ನೀವು ಫಾರ್ಮ್ ಕೊಡ್ತೀವಲ್ಲ, ಆಗ ನೀವು ನೋಡ್ಕೊಳ್ಳಿ. ಅದ್ರಲ್ಲಿ ಏನು ತಪ್ಪಿದೆ? ಜಾತಿಗೆ ಅಂದ್ಬಿಟ್ಟು ಎಲ್ಲರಿಗೂ ಸಿಗ್ತದೆ. ನೋಡಿ, ಜಾತಿಗೆ ಅಂದ್ಬಿಟ್ಟು ಇಲ್ಲೇ ಇಲ್ಲ. ಜಾತಿ ನಾವು ಇನ್ಫಾರ್ಮೇಶನ್ ತಗೊಳ್ತೀವಿ ಅಷ್ಟೇ, ಅದಕ್ಕೇನಂತೆ. ನೋಡ್ರಿ, ನೀವು ನಿಜ ಕೇಳಿದ್ವಿ, ನೀವು ಮಾಜಿ ಬಂದವರು ಅನರ್ಹರಿಗೆ ಕೊಡ್ಬೇಕಾ ಬೇಡ ಅಂತ ಕೇಳ್ತೀರಾ. 1,64,00,000 ಫಲಾನುಭವಿಗಳಿದ್ದಾರೆ, ಕೊಡ್ತಾ ಇದೀವಿ ಅವ್ರಿಗೆ. ಅದಕ್ಕೆ ಈಗ ನಾವು ಪರಿಷ್ಕರಣೆ ಏನು ಮಾಡ್ತಾ ಇಲ್ಲ, ಯಾರು ಅರ್ಹರಿದ್ದಾರೆ ಎಲ್ಲ ಕೊಡ್ಲಿಕ್ಕೆ ಡೀಟೇಲ್ಸ್ ತಗೊಳ್ತಾ ಇದೀವಿ. ನಿಮ್ಗೆ ಗಾಬರಿ? ಈಗ ಹೇಳಿ ಬ್ಯಾಕ್ ಹೇಳಿ. ನೋಡಿ, ಏನು ಹೇಳಿದೀವಿ, 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಅವರೈತೆ ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ, ಅದರ ಕುಟುಂಬದವರಿಗೆ. ಇವತ್ತು ಯಾರಾದ್ರೂ ಅನರ್ಹ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.